భగవంతునికి ఎన్నో నామాలు. దేవుడు ನೆರವೇರುವುದರೊಂದಿಗೆ ಅವರೆಲ್ಲರ ಇಷ್ಟಾರ್ಥವನ್ನ ಆ ಕಾಲಭೈರವ ಹಾಗೂ ಶ್ರೀರುದ್ರ ಅನುಗ್ರಹ ಮಾಡಿ ನಡೆಸಬೇಕಂತ ಪ್ರಸನ್ನ ಕಾಲದಲ್ಲಿ जगमे पंचमे सप्तमे नवदशमे एकविंशतिष्टमे त्रयोविंशतिष्टमे पंचविंशतिष्टमे सप्तविंशतिष्टमे नवविंशतिष्टमजेकत्रिकमजग्मे त्रयस्त्रिकमजग्मे चतस्रष्टमे स्तौदमे द्वादशमे षोडशमे विंशति ಯಾವುದೋ ಎಷ್ಟು ಜನ್ಮದ ಪುಣ್ಯದ ಫಲವಾಗಿ ಒಂದು ಸುಂದರವಾದ ದೇವಾಲಯ ನಿರ್ಮಾಣ ಮಾಡುವ ಅವಕಾಶಗಳು ಬದುಕಿರುತ್ತದೆ. ಅಂತ ಒಂದು ಭಾಗ್ಯವನ್ನು ರವೀಂದ್ರ ವಿಶಾಲಾಕ್ಷ ದಂಪತಿಗಳು ಅವರ ಬಂಧು ಮಿತ್ರರ ಜೊತೆಗೆ ಕೂಡಿ ಈ ಭಾಗ್ಯವನ್ನು ಪಡೆದು ಅದರ ಫಲವಾಗಿ ಮುಹೂರ್ತದಲ್ಲಿ ಒಂದು ಅನ್ನಪೂರ್ಣೇಶ್ವರಿ ದೇವಿಯ ಪ್ರತಿಷ್ಠೆ ನಡೆದಿದೆ. ಅದರ ಜೊತೆಗೆ ನಮ್ಮ ಸುಬ್ರಹ್ಮಣ್ಯ ಕ್ಷೇತ್ರ ಯಾವದಕ್ಕೆ ಪ್ರಸಿದ್ಧವೋ ಅಂತಹ ನಾಗದೇವರು ಮತ್ತೆ ವೀರಭದ್ರ ಹೀಗೆ ಬೇರೆ ಬೇರೆ ಪರಿವಾರ ದೇವತೆಗಳ ಕಾಲಭೈರವರ ಪ್ರತಿಷ್ಠೆ ಕೂಡ ಇಲ್ಲಿ ನಡೆದಿದೆ. ವಿಶೇಷವಾಗಿ ಸನಾತನ ಧರ್ಮ ಸಂಸ್ಕೃತಿ ಅಂತ ಹೇಳೋದು ಅತ್ಯಂತ ವಿಶಿಷ್ಟವಾದ ಸಂಸ್ಕೃತಿ. ಪ್ರಪಂಚದಲ್ಲೇ ಭಾರತೀಯ ಸಂಸ್ಕೃತಿಗೆ ಸಮಾನವಾಗಿರ್ತಕ್ಕಂಥ ಸಂಸ್ಕೃತಿ ಇದೆ.
ನಮ್ಮ ಭಾರತ ಭೂಮಿ ಅದು ದೇವರ ಮನೆ ಇದ್ದ ಹಾಗೆ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಸಮಗ್ರ ಪ್ರಪಂಚವನ್ನು ಒಂದು ಮನೆ ಅಂತ ಭಾವಿಸಿದ್ರೆ ಮನೆಗೆ ಒಂದು ದೇವರ ಮನೆ ಬೇಕು ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾರೆ. ಹಾಗಾದ್ರೆ ಸಂಸ್ಕೃತಿವಾದ ರಾಷ್ಟ್ರಗಳಲ್ಲಿ ಏನಾಗ ಅಮೆರಿಕನ್ ರಾಷ್ಟ್ರಗಳಲ್ಲಿ ಅವುಗಳಿಗೆ ದೇವರ ಮನೆ ಅಂತ ಕರೆದಿಲ್ಲ. ಅವುಗಳಲ್ಲಿ ಹೇಗೆ ಭೋಗದಲ್ಲೇ ಸಾಧನೆ ಇರುವುದರಿಂದ ಅವುಗಳಿಗೆ ಕಿಚನ್ ಯಾವುದು ಅಮೆರಿಕನ್ ಅನೇಕ ರಾಷ್ಟ್ರಗಳಲ್ಲಿ. ಆದ್ರೆ ಆ ಸಮಗ್ರ ಮನೆಯಿಂದ ಭಾವಿಸಿದ್ರೆ ಆ ಮನೆಯಲ್ಲಿ ದೇವರ ಮನೆ ಯಾವ್ದು ಭಾರತ ಅಂತ ಕರೀತಾರೆ. ಯಾಕಂದ್ರೆ ಇಲ್ಲಿ ದೇವತೆಗಳು ಅವತಾರ ಮಾಡಿದ್ದಾರೆ. ಇಲ್ಲಿ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಿಯ ಆ ದೇವಾಲಯದ ಸಮಗ್ರ ಒಂದು ಉದ್ದೀಪನದ ರೂವಾರಿಯೂ ಆಗಿರುವಂತಹ ಜನತೆಯ ಮತ್ತು ಜನಾರ್ದನನ ಸೇವೆ ಸಣ್ಣ ಮಟ್ಟದಲ್ಲಿ ಒಂದು ಕಾಲದಲ್ಲಿ ಅನ್ನದಾನ ನಡೀತಾ ಇತ್ತು. ಇವತ್ತು ದಿನನಿತ್ಯ ಲಕ್ಷಗಟ್ಟಲೆ ಅನ್ನದಾನವನ್ನು ಸ್ವೀಕರಿಸುವ, ಅದು ಸ್ವಾದಿಷ್ಟವಾದ ಭೋಜನವನ್ನು ಸ್ವೀಕರಿಸುವಂತಹ ಒಂದು ಮಹಾಕಾಯಕ. ಅಷ್ಟು ಮಾತ್ರ ಅಲ್ಲ, ಬಂದವರಿಗೆಲ್ಲ ಅನ್ನ ಮತ್ತು ದೇವರ ಅನುಗ್ರಹದ ಪ್ರಸಾದ ಸಿಗುವಂತಹ ಸಸೂತ್ರವಾದಂತಹ ವ್ಯವಸ್ಥೆ ಮಾಡಿರುವ, ಎಲ್ಲಿಯೂ ಗಡಿಬಿಡಿ ಇಲ್ಲದೆ ಅತ್ಯಂತ ಸುಸೂತ್ರವಾಗಿ ನೋಡ್ತಾ ಇರುವಂತ ಆಜಾನುಬಾಹು. ನಾನು ತಮಾಷೆ ಮಾಡೋದುಂಟು, ಕರ್ಕಳ ಗೊಮ್ಮಟೇಶ್ವರಿಗಿಂತ 2 ಇಂಚು ಗಿಡ್ಡ ಅವರು ಅಂತ. ಹಾಗೆ ಅಂತ ಒಂದು ಆಜಾನುಬಾಹು, ಅತ್ಯಂತ ಒಂದು ಸೌಜನ್ಯದ ಸಹೃದಯ ವ್ಯಕ್ತಿ. ಮತ್ತೆ ಎಲ್ಲರಿಗೂ ಅವರಿಗೆ ಇವರಿಬ್ಬರಿಗೂ ದಿವಸದ 24 ಗಂಟೆ ಸಾಕಾಗುದಿಲ್ಲ. ಅವರು ನಿದ್ದೆ ಯಾವಾಗ ಮಾಡ್ತಾರೆ ಅಂತ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಾಗಲಿಕ್ಕಿಲ್ಲ. ಆ ತರದಲ್ಲಿ 24 ಗಂಟೆಯಲ್ಲಿ 18 ಗಂಟೆ ಮಿನಿಮಮ್ ಇವರು ಬೇರೆ ಬೇರೆ ಕಡೆಯಲ್ಲಿ ಜನಕಲ್ಯಾಣಕ್ಕಾಗಿ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಅಂತದ್ರಲ್ಲಿ ಆ ಬಿಸಿ ಶೆಡ್ಯೂಲ್ನ ಮಧ್ಯೆ ನಮ್ಮ ಕೋರಿಕೆಯನ್ನು ಮನ್ನಿಸಿ ಬಂದಿದ್ದಾರೆ ಶ್ರೀಯುತ ಯತಿವರೇಣ್ಯರು, ನಮ್ಮ ಅನ್ನಪೂರ್ಣೇಶ್ವರಿಯ ಶ್ರೀ ಭೀಮೇಶ್ವರಿ ತಿಳಿಸಿದ್ರು. ಅವರಿಗೆ ಭೀಮೇಶ್ವರಿ ತಿಳಿಸಿದ್ರು, ಅವರಿಗೂ ಸಮಗ್ರ ನಮ್ಮ ವಿಶಾಲಕನ ಮತ್ತು ರವೀಂದ್ರನ ಆಸೆಯಾಗಿತ್ತು ಈ ಮಠಾಧೀಶರು ಬರಬೇಕು. ವಿಶೇಷವಾಗಿ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯದ ಮೂಲ ಸಂಸ್ಥಾನದ ಆ ಒಂದು ಯತಿವರೇಣ್ಯ ಸದಸ್ಯರಾದಂತಹ ಭೀಮೇಶ್ವರಿ ತಿಳಿಸಿ ಬರಬೇಕು ಅಂತ ನಮ್ಮ ಕರೆಯನ್ನು ಮನಸ್ಸಿ ಆತ್ಮೀಯರಾಗಿ ಬಂದಿದ್ದಾರೆ. ಅವರಿಗೂ ಹಾರ್ದಿಕವಾಗಿ, ಇವರಿಬ್ಬರಿಗೂ ಹಾರ್ದಿಕವಾದ ಸ್ವಾಗತ.